ಅಂತ ಶ್ರೀ ಶಾರುಖ್ ನೀವು ನೋಡ್ತಾರೆ ಗಲಿ ಫುಡ್ಸು. ಎಲ್ಲರೂ ಹೇಗಿದ್ದೀರಾ? ಎಸ್, ಆರಾಮಾಗಿ ಮಲ್ಕೊಂಡಿದ್ದೀರಾ ಎಲ್ಲರೂ? ಸೊ ಇವತ್ತು ನಾವು ಬಂದಿರೋ ಜಾಗ ಎಲ್ಲಂತಂದ್ರೆ ಡೆಕ್ಕನ್ ಬಕೆಟ್ ಬಿರಿಯಾನಿ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಸೊ ದಿಸ್ ಈಸ್ ಒಂದು ಟೇಕ್ ಅವೇ ಪ್ಲೇಸ್. ಇದು ಬೇಸಿಕ್ ಆಗಿ ಇದರದ್ದು ಎಕ್ಸಾಕ್ಟ್ ಲೊಕೇಶನ್ ಬಂದು ಅಶ್ವಥ್ ನಗರ ಆಪೋಸಿಟ್ ಸಂಜಯ್ ನಗರ್ ಮೇನ್ ರೋಡ್ ಟುವರ್ಡ್ಸ್. ನೀವು ಈ ರೋಡ್ ಏನು ನೋಡ್ತಿದ್ದೀರಲ್ಲ, ಈ ರೋಡ್ ಬಂದು MS ರಾಮಯ್ಯ ಹಾಸ್ಪಿಟಲ್ಗೆ ಹೋಗೋ ರೋಡ್ ಅದು. ಸೊ ಆ ಕಡೆಯಿಂದ ಬಂದರೂ ನಿಮಗೆ ಆಲ್ಮೋಸ್ಟ್ ಒಂದು 200 to 300 ಮೀಟರ್ ಒಳಗಡೆ ಬಂದುಬಿಡ್ತೀರಾ ಡೈರೆಕ್ಟಾಗಿ. ಡಿಸ್ಕ್ರಿಪ್ಷನ್ ಅಡ್ರೆಸ್ ಹಾಕಿರ್ತೀನಿ, ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಇಲ್ಲಿ ಬಂದುಬಿಡಿ. ಸೊ ಇಲ್ಲಿ ಏನು ಬರೋ ಸ್ಪೆಷಲ್ ಅಂತ ಕೇಳ್ತೀರಾ? ಇಲ್ಲಿ ಸ್ಪೆಷಲ್ ಬಂದು ಬೇಸಿಕ್ ಆಗಿ ಇವರ ಸ್ಪೆಷಲ್ ಬಕೆಟ್ ಬಿರಿಯಾನೀಸು. ಸೊ ದಮ್ ಚಿಕನ್ ಬಿರಿಯಾನಿ, ಬೋನ್ಲೆಸ್ಸು, ಫ್ರೈ, ಗಾಂಗೂರ, ಆಮೇಲೆ ಸಿಂಗಲ್ ಬಿರಿಯಾನಿ, ಹಾಫ್ ಬಿರಿಯಾನಿ ಇವೆಲ್ಲ ಸಿಗುತ್ತೆ. ಆ್ಯಂಡ್ ಮೇನ್ಲಿ ಬಂದು ಈಗ ನಾರ್ಮಲಿ ಒಂದು ರೆಸ್ಟೋರೆಂಟು ಅಥವಾ ನೀವು ಒಂದು ಚಿಕ್ಕ ಹೋಟ್ಲಿಗೆ ಹೋದರೂ ಸಹ ಬಿರಿಯಾನಿ ರೇಟ್ ವಿಲ್ ಬಿ ಆಲ್ಮೋಸ್ಟ್ ಅರೌಂಡ್ 200 ಇಂದ 250 ಇರುತ್ತೆ. ಬಟ್ ಇವರ ಬಕೆಟ್ ಬಿರಿಯಾನಿ ಪ್ರೈಸೇ ಬಂದು ಜಸ್ಟ್ 180 rupees ಮಾತ್ರನೇ. ಅದರಲ್ಲೂ 10% ಆಫ್ ಕೊಡ್ತಾವ್ರಂತೆ. ಜಸ್ಟ್ ಕೇಳಿದೆ. ಸೊ 10%, 15% ಆಫು ರೆಗ್ಯುಲರ್ ಆಗಿ ಕೊಡ್ತೀವಿ ನಾವು. ಡೈನಿಂಗ್ ಆಪ್ಷನ್ ಸಹ ಇದೆ. ಅಕಸ್ಮಾತ್ ನೀವು ದೂರ ಇದ್ದರೆ ಡೈರೆಕ್ಟಾಗಿ ಬಂದು ಇಲ್ಲಿ ಬ್ಯಾಟಿಂಗು ಮಾಡ್ಬೋದು ಅಂತಂದರು. ಸೊ ಫಸ್ಟು ನಾವು ಹೋಗಿ ಸ್ವಲ್ಪ ಅವರ ಮೇಕಿಂಗ್ ಶಾಟ್ಸ್ ತೊಗೊಂಡು ಹಂಗೆ ಬಕೆಟ್ ಬಿರಿಯಾನಿನ ಎಂಜಾಯ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಂಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಲಾಸ್ಟ್ ವೀಡಿಯೋಗೆ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ. ಅದೇ ರೀತಿ ಬರೋ ನೆಕ್ಸ್ಟ್ ವೀಡಿಯೋಸ್ಗೂ ಸಪೋರ್ಟ್ ಕೊಡಿ. ಆಲ್ ರೈಟ್ ಅಂತ ಒಳಗಡೆ ಬಂದಿದ ತಕ್ಷಣ ದಿಸ್ ಈಸ್ ದಿ ಸ್ಪೇಸ್ ನೀವು ನೋಡ್ತೀರಾ. ಆ್ಯಂಡ್ ಮೇನ್ಲಿ ನನ್ನ ಹಿಂದೆ ಬಕೆಟ್ಸ್ ನೋಡಬಹುದು. ದಿಸ್ ಈಸ್ ಸಿಂಗಲ್ ಪರ್ಸನ್, 2 person, 3 person, 4 person, 5 person. ಆರಾಮಾಗಿ ನೀವು ಈ ಬಕೆಟ್ ಬಿರಿಯಾನಿ ಇಸ್ಕೊಂಡು ಮನೇಲಿ ಒಂದು ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಇದ್ರೆ ಮಜಾ ಮಾಡ್ಬೋದು. ಆ್ಯಂಡ್ ಇದನ್ನು ಬಿಟ್ಟು ಇವ್ರ ಹತ್ರ ಹಂಡಿ ಬಿರಿಯಾನಿನೂ ಸಿಗುತ್ತೆ, ವಿಚ್ ಇಸ್ ಲೈಕ್ 2 kg, 3 kg, 5, 10 kg ಆ ಥರ ಸಿಗುತ್ತೆ. ವೇರ್ 5 kg ಆಫ್ ರೈಸ್ ಇದ್ದರೆ 5 kg ಆಫ್ ಪೀಸಸ್ ಇರುತ್ತೆ. ಸೊ ದಟ್ ಈಸ್ ಲೈಕ್ ಒಂಥರ ಚೆನ್ನಾಗಿ ಅನ್ಸುತ್ತಲ್ಲ. ಸೊ ಬೇಕಾದ್ರೆ ಅದನ್ನು ನೀವು ಟ್ರೈ ಮಾಡಿ. ಇದು ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನೀವು ಅದನ್ನು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಅದಿಲ್ಲ ಅಂತಂದರೆ ಯು ಕ್ಯಾನ್ ಬೈ ಲೈಕ್ ಸಿಂಗಲ್ ಪರ್ಸನ್ಸು. ಅಲ್ಲಿ ಹೊರಗಡೆ ಹೇಳ್ದಾರಾಗೇ ಸೊ ಸಿಂಗಲ್ ಪರ್ಸನ್ಸ್ ಇದೆ, 2 persons. ಸೊ ಸ್ಟಾರ್ಟಿಂಗ್ ಆಫ್ ನಿಮಗೆ ಇಲ್ಲಿ ಬಿರಿಯಾನಿ ರೇಟ್ ಬಂದು 180 rupees. ಇನ್ ದಟ್ ಅದರಲ್ಲೂ ಸಹ 10 or 15% ಆಫ್ ಸಿಗುತ್ತೆ. ಆ್ಯಂಡ್ ಡೈರೆಕ್ಟಾಗಿ ಡೈನಿಂಗ್ ಬರ್ತೀರಾ ಅಂದರೆ ಜಸ್ಟ್ 80 rupees ಮಾತ್ರನೇ ಬಿರಿಯಾನಿ. ಅದು ಹಾಫ್ ಬಿರಿಯಾನಿ. ಫುಲ್ ತಗೊಂಡ್ರೆ 150 rupees. ಸೊ ನೀವು ಡೈನಿಂಗ್ ಬಂದರೆ ದ ಪ್ರೈಸಸ್ ವಿಲ್ ಬಿ ಲೆಸ್. ದೂರ ಇರ್ತೀರಾ, ತುಂಬ ಜನ ಫಾರ್ ಅವೇ ಪ್ಲೇಸಸ್ ಇರ್ತೀರಾ. ಸೊ ಅವ್ರಿಗೆ ಹೆಂಗ್ರು ಅಂತ ಕೇಳಿದ್ರೆ ಸ್ವಿಗ್ಗಿ ಇದೆ, ಝೊಮ್ಯಾಟೊ ಇದೆ, ಮ್ಯಾಜಿಕ್ ಪಿನ್ ಇದೆ. ಸೊ ಡೈರೆಕ್ಟಾಗಿ ಅದರಿಂದ ಕೂಡ ಆರ್ಡರ್ ಮಾಡ್ಬೋದು ನೀವು. ಬಟ್ ಡೈರೆಕ್ಟಾಗಿ ಬಂದರೆ ಪ್ರೈಸಸ್ ಬಿ ತುಂಬ ವೇರೀಸ್ ಇರುತ್ತೆ. ಆ್ಯಂಡ್ ಮೋಸ್ಟ್ಲಿ ಬಂದು ಟೇಕ್ ಅವೇ ತುಂಬ ಕನ್ಸಿಡರ್ ಮಾಡ್ತೀನಿ ನಾನು. ಸೊ ಒಂದು ಫ್ರೆಂಡ್ಸ್ ಬಂದರೆ ಯು ಕ್ಯಾನ್ ಹ್ಯಾವ್ ಲೈಕ್ ಇಷ್ಟು ಡೈನಿಂಗ್ ಪ್ಲೇಸಸ್ ಇರುತ್ತೆ, ನಿಮಗೆ ಆರಾಮಾಗೆ ಮಜಾ ಮಾಡ್ಬೋದು. ಈಗ ಹೊಟ್ಟೆ ಭಾರಿ ಹಸಿತಿದೆ, ಮಧ್ಯಾಹ್ನ ಟೈಮು. ಈಗ ನಾ ಬ್ಯಾಟಿಂಗ್ ಮಾಡೋಣ. ಕ್ಯಾಮ್ರಾಮನ್ ಬೇರೆ ತುಂಬ ಗುರಾಯಿಸ್ತಾವಣೆ. ಬನ್ನಿ. ಸೊ ಫೈನಲಿ ಬಂದು ನಾವು ಬಕೆಟ್ ಬಿರಿಯಾನಿ ತಗೊಂಡಿದ್ದೀವಿ. 4 persons ಬಕೆಟ್ ಬಿರಿಯಾನಿ ಕಮ್ಸ್ ವಿತ್ ಆಲ್ಮೋಸ್ಟ್ ಅರೌಂಡ್ 8 pieces ಇರುತ್ತೆ. ಸೊ ಲೆಗ್ ಪೀಸು ಜೊತೆಗೆ ಥೈ ಪೀಸು ಸೇರಿ ಇರುತ್ತೆ. ಆ್ಯಂಡ್ ಫಸ್ಟ್ ಈಗ ಇದ್ರ ಜೊತೆಗೆ ಸಪ್ರೇಟಾಗಿ ನಾವು ಬಂದು ಇಲ್ಲಿ ಸೈಡ್ಸ್ ತಗೊಂಡಿದ್ದೀವಿ. ಈ ಸ್ಟಾರ್ಟರ್ಸ್ ಬಂದು ಸಪ್ರೇಟ್ ಇಸ್ಕೋಬೋದು. ಅದು ಬೇಡ ಅಂತಂದರೆ ಇದೇ ಸೇಮ್ ಬಿರಿಯಾನಿ ಬೇಸಲ್ಲಿ ಬಿರಿಯಾನಿ ಕಾಂಬೋ ಥರನೇ ಬರುತ್ತೆ ಅದು. ಅಂದರೆ ಫಾರ್ ಎಕ್ಸಾಂಪಲ್ ಇಫ್ ಯು ನೀಡ್ ಲೈಕ್ ಫ್ರೈ ಪೀಸ್ ಬಿರಿಯಾನಿ ಬೇಕಂದರೆ ಫ್ರೈ ಪೀಸ್ ಬಿರಿಯಾನಿ, ಅವ್ರ ಗಾಂಗೂರ ಚಿಕನ್ ಬಿರಿಯಾನಿ ಬೇಕಂದರೆ ಗಾಂಗೂರ ಚಿಕನ್ ಬಿರಿಯಾನಿ ಸಿಗುತ್ತೆ. ಸೊ ಆ ಥರ ನಾವು ಬರೀ ಅದ್ರ ಮೇಲೆ ಟಾಪಿಂಗ್ಸ್ ಇರುತ್ತಲ್ಲ ಅದನ್ನು ಮಾತ್ರ ತಗೊಂಡಿದ್ವಿ ಟ್ರೈ ಮಾಡೋಣ ಅಂತ. ಸೊ ರೈಸ್ನ ಸರ್ವ್ ಮಾಡ್ಕೊಂಡಿದ್ದೀವಿ. ಸೊ ಫಸ್ಟ್ ರೈಸ್ ನೋಡ್ತೀರಾ, ಕ್ವಾಲಿಟಿ ಸಖತ್ತು ಉದ್ರಿ ಆಗಿರೋ ಮಸಾಲೆ ಜೊತೆಗೆ ರೈಸ್ ಅಂಟಿರೋ ಒಂದು ಟೆಕ್ಸ್ಚರ್ ನೋಡ್ಬೋದು ನೀವು. ಲೈಟಾಗಿ ಬರ್ತಿರೋ ಖಾರ, ಅದ್ರ ಜೊತೆಗೆ ಆ ಪಂಚ್ ಆಫ್ ಆ ಮಸಾಲೆನ ಒಂದು ಅರೋಮಾ ಜಾಸ್ತಿ ಬರುತ್ತೆ. ಲವಂಗ ಇರಲಿ, ಏಲಕ್ಕಿ ಇರಲಿ, ಸೊ ಅದ್ರದ್ದೇ ಒಂದು ಘಮ ಜಾಸ್ತಿ ಬರುತ್ತೆ ನಿಮಗೆ ಮೇನ್ಲಿ ಮಸಾಲೆ ಟೇಸ್ಟಲ್ಲಿ. ಆ್ಯಂಡ್ ದಿಸ್ ಈಸ್ ಲೈಕ್ ಒನ್ ಆಫ್ ದಿ ಬೆಸ್ಟ್ ಚಿಕನ್ ಬಿರಿಯಾನಿ ವಿಚ್ ಇಸ್ ಹೈದ್ರಾಬಾದಿ ಚಿಕನ್ ದಮ್ ಬಿರಿಯಾನಿ ಎವರ್ ಹ್ಯಾಡ್ ಅಂತಾನೆ ಕರಿಬೋದು. ಆ ಪರ್ಫೆಕ್ಟ್ ಮಸಾಲೆ ಬರುತ್ತೆ. ನಾಟ್ ಓವರ್ ದಿ ಸ್ಪೈಸಿ ಆರ್ ನಾಟ್ ಲೆಸ್ ದಿ ಸ್ಪೈಸ್ ಅನ್ಬೋದು ನಾವು ಹೊರಟಾಗೆ. ಆ್ಯಂಡ್ ಗರಿ ಆಗಿರೋ ಕಬಾಬು ಡೈರೆಕ್ಟಾಗಿ ಹಾಗೆ ಒಂದು ಬಿಟ್ಟು ಹೋಗೋಣ.
ಕಬಾಬು ಕಂಪ್ಲೀಟ್ಲಿ ಡೀಪ್ಲಿ ಫ್ರೈಡು ಆ್ಯಂಡ್ ಮಸಾಲೆ ಬಂದು ಸಟಲ್ ಆಗಿದೆ ಕಬಾಬ್ ಮಸಾಲೆ, ನಾಟ್ ತುಂಬ ಏನನ್ನೋದು ಹಿಟ್ಟು ಜಾಸ್ತಿ ಬಲಿಸಿ ತುಂಬ ಕ್ರಿಸ್ಪಾಗಿ ಮಾಡಿರ್ತಾರಲ್ಲ ಆ ಥರ ಎಲ್ಲ ಗರಿ ಆಗಿದೆ. ಬಟ್ಟು ಕಾರ್ನ್ಫ್ಲೋರ್ ಹಿಟ್ಟು ಜಾಸ್ತಿ ಇಲ್ಲ, ಜಸ್ಟ್ಲಿ ಪ್ಲೇನ್ ಆ ಒಂದು ಮೀಟ್ನ ನೀವು ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಲೆಗ್ ಪೀಸ್ ನೋಡ್ಬೋದು, ದ ವೇ ಆಫ್ ಕುಕ್ಕಿಂಗು ಸಾಕ ಜ್ಯೂಸಿಯಾಗಿರೋ ಟೆಂಡರಿ ಮೀಟು, ಚಿಕನ್ ಕೇಕ್ ಅನ್ಬೋದು ನಾವು. ಹಂಗೆ ಬ್ಯಾಲ್ಗಡೆ ಬಸೋದಾಗುತ್ತೆ. ಆ ಪೀಸ್ ಇರಲಿ, ಜೊತೆಗೆ ರೈಸು ಲೈಟಾಗಿ ನೆಗಡಿ ಬೇರೆ ಇದೆಯಾ, ಈ ರೈಸಲ್ಲಿರೋ ಒಂದು ಪಂಚ್ ಆಫ್ ಖಾರ ಹಂಗೆ ಈ ಕಡೆ ಗಂಟ್ಲು ಹೋಗೋ ಟೈಮಲ್ಲಿ ಅದೊಂಥರ ಖಾರ ಕೊಡ್ತಾರೆ, ಮಜಾನೇ ಬೇರೆ ಥರ ಇದೆ. ಲಿಟ್ರಲಿ ಎಂಜಾಯಿಂಗ್ ದಿಸ್ ಬಿರಿಯಾನಿ. ಆರಾಮ್ಸೆ 4 ಪರ್ಸನ್ಸ್ ಅಂತ ಹಾಕವ್ರೆ, ಆರಾಮಾಗೆ 4 ರಿಂದ 5 ಜನ ಸಿಂಪ್ಲಿ ಆರಾಮಾಗಿ ಬ್ಯಾಟಿಂಗ್ ಮಾಡ್ಬೋದು. ಕಬಾಬ್ ಬರಲ್ಲ, ಕಬಾಬ್ ಬರೀ ನಾವು ವೀಡಿಯೋಗೋಸ್ಕರ ಮಾಡಿರೋದು. ಸೊ ಇಫ್ ಯು ವಾಂಟ್ ಟ್ರೈ ದಿಸ್ ಸ್ಟಾರ್ಟರ್ಸ್ ಆ್ಯಂಡ್ ಆಲ್ ಕಬಾಬ್ ಅಂದರೆ ಸಪ್ರೇಟಾಗೂ ಸಿಗುತ್ತೆ, ಅಥವಾ ಬರೀ ಬಿರಿಯಾನೀಸ್ ಬೇಕಂದ್ರೂ ಸಿಗುತ್ತೆ. ಬಟ್ ನೀವು 8 ಪೀಸಸ್ ಅಂದರೆ ಲೆಗ್ ಪೀಸ್ ಜೊತೆಗೆ ತೈ ಪೀಸು 2 ಸೇರಿ ಆ್ಯಂಡ್ ಕ್ವಾಂಟಿಟಿ ಆಫ್ ರೈಸು ತುಂಬ ಜಾಸ್ತಿ ಇದೆ. ವಿಲ್ ಟ್ರೈ ದಿಸ್ ಸ್ಟಾರ್ಟರ್ಸ್ನ ಟ್ರೈ ಮಾಡೋಣ. ಸೊ ಫಸ್ಟ್ ಬಂದು ಚಿಕನ್ ಘೀ ರೋಸ್ಟು ಪೀಸ್ ನೋಡಿ, ವಾವ್. ಫ್ರೈಡ್ ಆನಿಯನ್ಸು ಕ್ಯಾರಮಲೈಸ್ ಆಗಿ ಆ ಮಸಾಲೆ ಹಂಗೆ ಕಾಣಿಸ್ತಿದೆ ಮೇಲೆ. ನಾಟ್ ಓವರ್ಲಿ ಸಾಫ್ಟ್ ಪೀಸ್ ಅನ್ನೋಕ್ಕಾಗಲ್ಲ, ಲೈಟಾಗಿ ನೀವು ಚೂ ಮಾಡಬೇಕು. ಬಟ್ ಇಟ್ ಹ್ಯಾಸ್ ಸಮ್ ಡಿಫ್ರೆಂಟ್ ಟೇಸ್ಟು. ಪರ್ಫೆಕ್ಟ್ ನಿಮಗೆ ಈ ಒಂದು ಆಂಧ್ರ ಸ್ಟೈಲ್ ಅಥೆಂಟಿಕ್ ಆ ಸೈಡ್ ಇರೋ ಒಂದು ಸ್ಪೈಸಿ ಫುಡ್ ನೀವು ತಿನ್ನಬೇಕಂದ್ರೆ ದಿಸ್ ಈಸ್ ದಿ ಡಿಶಸ್. ಅಂದರೆ ಆ ಮಸಾಲೆ ಬೇಸಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಶೆಫ್ ಇಲ್ಲಿ ಇದ್ದಾರೆ. ಸೊ ಕರೆಕ್ಟಾಗಿ ಮಾಡಿದ್ದಾರೆ, ನಾಟ್ ಅಟ್ ಆಲ್ ಲೈಕ್ ಯಾವುದೇ ಒಂದು ಉಪ್ಪು ಜಾಸ್ತಿ ಉಪ್ಪು ಕಮ್ಮಿ ಲಿಟ್ರಲಿ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಚಿಲ್ಲಿ ಚಿಕನ್ ನೋಡ್ತೀರಾ, ಪೀಸ್ ನೋಡಿ, ವಾವ್. ಇದು ನನಗೆ ಪ್ಲೇನಾಗಿ ಹೋಗ್ಬೋದು. ಆ ಚಿಲ್ಲಿ ಚಿಕನಲ್ಲಿ ಲೈಟಾಗಿ ಸ್ವೀಟ್ನೆಸ್ ಇದೆ, ನಾಟ್ ಓವರ್ ಸ್ವೀಟ್ ಇಲ್ಲ, ಲೈಟಾಗಿ ಸ್ವೀಟ್ ಇದೆ. ಆ್ಯಂಡ್ ಖಾರ ಲೇಟ್ರ್ ಆನ್ ಖಾರ ಗೊತ್ತಾಗುತ್ತೆ ನುಂಗದ ಮೇಲೆ. ಇದನ್ನು ನಾವು ಈ ಬಿರಿಯಾನಿ ರೈಸ್ ಜೊತೆ ಹೋದ್ರೆ ಬೇರೆ ಲೆವೆಲ್ ಕಾಂಬೋ. ಇವೆಲ್ಲ ನಿಮಗೆ ಸಪ್ರೇಟಾಗಿ ಬಿರಿಯಾನಿ ಸಿಗುತ್ತೆ. ಮಜಾ ಮಾಡಿ ಬಂದರೆ ಇಲ್ಲಿ ನೀವು ಖಂಡಿತ ಡೈನಿಂಗ್ ಆಪ್ಷನ್ಸ್ ಇದೆ. ಬಟ್ ನೀವು ಆರಾಮಾಗಿ ಮನೇಲಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕಂದ್ರೆ ಟೇಕ್ ಅವೇ ಇಸ್ ದಿ ಬೆಸ್ಟ್. ಬನ್ನಿ, ಆರಾಮಾಗಿ ಒಂದು ಬಕೆಟ್ ಪಾರ್ಸಲ್ ತೊಗೊಳ್ಳಿ, ಮನೆಗೆ ಹೋಗಿ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಮಜಾ ಮಾಡಿ. ನೆಕ್ಸ್ಟ್ ವಿಲ್ ಟ್ರೈ ದಿಸ್ ಗೋಂಗೂರ ವಿಚ್ ಈಸ್ ಇವರ ತುಂಬ ಸ್ಪೆಷಲ್ಲು. ಆ ಮಸಾಲೆ ನೋಡ್ಬೋದು, ಸ್ಟಫಿಂಗ್ ಆಫ್ ದಿ ಮಸಾಲೆ, ಕರ್ಬೇವು ಸೊಪ್ಪು ಇರಲಿ, ಆಮೇಲೆ ಆ ಕ್ಯಾಪ್ಸಿಕಮು, ಹಸಿಮೆಣಸಿನ್ಕಾಯಿ ಖಾರ ಎಲ್ಲ ಬರುತ್ತೆ. ಇಷ್ಟಕ್ಕೆ ಒಂದು ಸೆಮಿ ಗ್ರೇವಿ ಬೇಸಲ್ಲಿ ಇರುತ್ತೆ, ನಾಟ್ ಎ ಕಂಪ್ಲೀಟ್ ಗ್ರೇವಿ, ಸೆಮಿ ಗ್ರೇವಿ ಬೇಸಸ್ಸು. ಬಟ್ ಇಟ್ ಹ್ಯಾಸ್ ಆ ಒಂದು ಥಿಕ್ ಕನ್ಸಿಸ್ಟೆನ್ಸಿ ಅನ್ನೋದು ಇರುತ್ತಲ್ಲ, ಅದು ಭಾರಿಯಾಗಿದೆ. ಆ್ಯಂಡ್ ಖಾರ ಹೋಗ್ತಾ ಅದ್ಭುತ. ಸೊ ಎಲ್ಲದಕ್ಕೂ ಈ ರೈಸ್ ಮ್ಯಾಚ್ ಆಗುತ್ತಪ್ಪ. ದ ಬೇಸ್ ವಿಲ್ ಬಿ ದ ಸೇಮ್ ಬಟ್ ದ ಟಾಪಿಂಗ್ಸ್ ವಿಲ್ ಬಿ ಡಿಫ್ರೆಂಟ್. ಆ ಚಿಕನ್ ಕ್ವಾಲಿಟಿಗೂ ಮತ್ತು ಸಟಲ್ ಆಗಿರೋ ಈ ಒಂದು ಬಿರಿಯಾನಿ ರೈಸ್, ಅಂದರೆ ತುಂಬ ಸಟಲ್ ಅಂತ ತಿಳ್ಕೊಬೇಡಿ, ಆ ಮಸಾಲೆ ವೈಸ್ ಅಂತಿರೋದು ನಾನು. ಮೋಸ್ಟ್ಲಿ ನಮ್ಮ ಕಡೆ ಏನು ಇಲ್ಲಿ ಬ್ಯಾಂಗ್ಳೂರಲ್ಲಿ ಹೈದ್ರಾಬಾದ್ ಈ ಒಂದು ಬಿರಿಯಾನಿ ಸಿಗುತ್ತಲ್ಲ, ಅದಕ್ಕೂ ನೀವು ಅಲ್ಲಿ ಡೈರೆಕ್ಟಾಗಿ ಹೈದ್ರಾಬಾದ್ಗೆ ಹೋದ್ರೇ ಆ ಕಂಪ್ಯಾರಿಸನ್ ನೋಡ್ಬೋದು. ಇಲ್ಲಿ ಮಸಾಲೆ ಜಾಸ್ತಿ ಆಗಿಬಿಡ್ತಾರೆ, ಬಟ್ ನೀವು ಹೈದ್ರಾಬಾದ್ಗೆ ಹೋದರೆ ದ ಮಸಾಲೆ ನಿಮಗೆ ಡಬಲ್ ಮಸಾಲೆ ಬೇಕಂದ್ರೇ ಅವ್ರು ಹಾಕೋದು, ಇಲ್ಲಾಂತಂದರೆ ದಿಲ್ಬಿಲೆ ಸಿಂಗಲ್ ಮಸಾಲೆನೇ ಇರುತ್ತೆ. ಆ ಒಂದು ಫಾರ್ಮೆಟಲ್ಲಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ನಾಟ್ ಓವರ್ ದಿ ಮಸಾಲೆ ಆರ್ ಓವರ್ ದಿ ಸ್ಪೈಸ್ ಇಲ್ಲ ಈ ಒಂದು ಬಿರಿಯಾನಿ. ಸೊ ಒನ್ ಆಫ್ ದಿ ಬೆಸ್ಟ್ ಬಕೆಟ್ ಚಿಕನ್ ಬಿರಿಯಾನಿನೇ ಅನ್ಬೋದು ನಾವು. ಈ ಒಂದು ಸುತ್ತಮುತ್ತ ಸರೌಂಡಿಂಗಲ್ಲಿ ಬಕೆಟ್ ಬಿರಿಯಾನಿ ಒಂದು ಕಾನ್ಸೆಪ್ಟ್ ಯಾರೂ ಸ್ಟಾರ್ಟ್ ಮಾಡಿಲ್ಲ, ಇವರು ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ದೇ ಆರ್ ರನ್ನಿಂಗ್ ಬಿಸ್ನೆಸ್ ಇನ್ ಎ ಗುಡ್ ವೇ, ವಿಚ್ ಆಸ್ ಲೈಕ್ ಪರ್ಫೆಕ್ಟು. ಲೆಗ್ ಪೀಸ್ ಭಾರಿ ಇಷ್ಟ ಆಯಿತು. ಆ್ಯಂಡ್ ಲೈಟಾಗಿ ಈ ಥರ ಏನಾರ ಖಾರ ಎಲ್ಲ ತಿಂದರೆ ದೇವ್ರು ಹಂಗೆ ಬರ್ತಾ ಇರುತ್ತೆ. ಅದೊಂದು ನಿಮಗೆ ಅಬ್ಸರ್ವೇಷನ್ ಪಾಯಿಂಟು, ಖಾರ ತಿಂತಿದ್ದೀನಿ ಅಂತ. ಆ್ಯಂಡ್ ನೆಕ್ಸ್ಟ್ ವಿಲ್ ಟ್ರೈ ದಿಸ್ ಚಿಕನ್ ಫ್ರೈ. ಎಸ್, ಇದು ಒಂದು ನಿಮಗೆ ಫ್ರೈ ಪೀಸ್ ಚಿಕನ್ ಬಿರಿಯಾನಿ ಕಾನ್ಸೆಪ್ಟಲ್ಲಿ ಬರುತ್ತೆ ಈ ಒಂದು ಕಂಟೆಂಟು. ವಾವ್, ಎಲ್ಲ ಮಸಾಲೆ ಡಿಫ್ರೆಂಟ್. ಅಂದರೆ ಈ ಗೋಂಗೂರ ಚಿಕನ್ ಇರಲಿ, ಫ್ರೈ ಪೀಸ್ ಇರಲಿ, ಟೋಟಲಿ ಡಿಫ್ರೆಂಟ್ ಮಸಾಲೆ. ಇದು ನಿಮಗೆ ಒಂದು ರೀತಿ ಸಟಲ್ ಆಗಿ ಅನಿಸುತ್ತೆ ಫ್ಲೇವರು. ಸ್ಪೈಸಸ್ ಎಲ್ಲ ಕಡಿಮೆ, ಆಮೇಲೆ ಲೈಟಾಗಿ ಒಂಚೂರು ಸ್ವೀಟ್ನೆಸ್ ಎಲ್ಲ ಬರುತ್ತೆ. ಬಟ್ ಗೋಂಗೂರ ಚಿಕನ್ ಇಸ್ ಎ ಮಸ್ಟ್ ಟ್ರೈ ಹಿಯರ್.
ಆಫ್ಟರ್ ಹ್ಯಾವಿಂಗ್ ಕಂಪ್ಲೀಟ್ ಆ ಒಂದು ಬಕೆಟ್ ಬಿರಿಯಾನಿ ತಿಂದು ಖಾಲಿ ಮಾಡಾಯಿತು. ಸೊ ನನಗೆ ಅಷ್ಟರಲ್ಲಿ ಆ ಬಕೆಟ್ ಬಿರಿಯಾನಿ ಒಂದಿರಲಿ, ಬಟ್ ಆ ಸ್ಟಾರ್ಟರ್ಸ್ ಏನು ತಿಂದಿದ್ನಲ್ಲ ಅದರಲ್ಲಿ ಮೇನ್ಲಿ ಬಂದು ಇವರ ಚಿಲ್ಲಿ ಚಿಕನ್ ಆ್ಯಂಡ್ ಗಾಂಗ್ರಾ ಚಿಕನ್ ಈಸ್ ಎ ಮಸ್ಟ್ ಟು ಟ್ರೈ ಒನ್ನು ಇಫ್ ಯು ಆರ್ ಅ ಸ್ಪೈಸಿ ಫುಡ್ ಲವರ್. ಸೊ ಸ್ಪೈಸಿ ಪ್ರೇಯರ್ ಇದ್ದರೆ ದಿಸ್ ಈಸ್ ದಿ ಮಸ್ಟ್ ಟು ಟ್ರೈ ಸ್ಪಾಟ್ ಫಾರ್ ಟೇಕ್ ಅವೇ ಆ್ಯಸ್ ವೆಲ್ ಆಸ್ ಫಾರ್ ಡೈನಿಂಗ್. ಸೊ ಖಂಡಿತ ಬಂದರೆ ನೀವು ಈ ಪ್ಲೇಸಲ್ಲಿ ಹಲವಾರು ವೆರೈಟೀಸ್ ಆಫ್ ಚಿಕನ್ ಡಿಶಸ್ಸಿಂದ ಹಿಡಿದು ಲೈಕ್ ಬಿರಿಯಾನೀಸ್ ಎಲ್ಲ ಟ್ರೈ ಮಾಡ್ತೀರಾ. ಓವರ್ ಆಲ್ ಬಂದು ನಿಮಗೆ ಬಕೆಟ್ ಬಿರಿಯಾನಿ ತೊಗೊಂಡ್ರೆ ಇಟ್ ಇಸ್ ಕಂಪ್ಲೀಟ್ಲಿ ವರ್ತ್ ಫಾರ್. ಸೊ 710 ರೂಪಾಯಿ ಹಾಕಿದ್ದಾರೆ, ಬಟ್ ಅದರಲ್ಲೂ ಸಹ ನಿಮಗೆ 10 to 15% ಆಫ್ ಸಿಗುತ್ತೆ. ಎಕ್ಸಾಕ್ಟ್ಲಿ ಫಾರ್ ಸ್ಟೂಡೆಂಟ್ಸ್ ಬಂದರೂ ಸಿಗುತ್ತೆ, ನಾರ್ಮಲ್ ಪೀಪಲ್ ಬಂದರೂ ಸಿಗುತ್ತೆ. ಆ್ಯಂಡ್ ದಿಸ್ ಇಸ್ ಫಾರ್ ಸ್ಟೇಬಲ್ ಆಗಿರುತ್ತೆ ಈ ಒಂದು ಆಫರು. ಎಂಜಾಯ್ ಮಾಡಿದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ತುಂಬ ಫ್ರೆಂಡ್ಸಿಗೆ ಆ್ಯಂಡ್ ನಿಮ್ಮ ಫ್ಯಾಮಿಲೀಸ್ ಯಾರು ಬಕೆಟ್ ಬಿರಿಯಾನಿ ಪ್ರೇಯರ್ ಆಗಿದ್ದರೆ, ಅಂದರೆ ಬಲ್ಕ್ ಕ್ವಾಂಟಿಟಿಯಲ್ಲಿ ಊಟ ಮಾಡಬೇಕಂದ್ರೆ ಖಂಡಿತ ಆರ್ಡ್ರ್ ಮಾಡಿ ಮಜಾ ಮಾಡಿ. ಸೊ ಮುಂದಿನ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಅಂಟಿಲ್ ದ್ಯಾನ್ ಬಾಯ್ ಫ್ರಮ್ ಶರ್ಕ್.